ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ ಚಾಮುಂಡವ್ವ, ಕಣ್ಣಿಗೆ ಕಾಣದೆ ಜಗತ್ತೇ ಕಾಪಾಡೋದ್ಯಾವ್ರು ನೀನು. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದ್ಯಾವ್ರು ಬಂಗಾರಪ್ಪನವರು. ಅವ್ರಿಗೆ ಯಾಕವ್ವ ಇಂಥ ಸ್ಥಿತಿ ಕೊಟ್ಬಿಟ್ಟೆ? ಜಗತ್ನಾಗೆ ಸೂರ್ಯಚಂದ್ರರು ಏಟು ಶ್ರೇಷ್ಠನೋ, ನಮ್ಮಮ್ಮವ್ರು ಮಾಡಿರೋ ದಾನ ಧರ್ಮನು ಅಟೇ ಶ್ರೇಷ್ಠ ತಾಯಿ. ಕೇಡಿನ ಕಾಲದಾಗೆ ನಾವು ಮಾಡಿರೋ ಪುಣ್ಯನೇ ನಮ್ಮನ್ನು ಕಾಯೋದು ಅಂತಾರೆ. ಆದ್ರೆ ನಮ್ಮಮ್ಮರು ಅಂತ ಪುಣ್ಯದ ಕೆಲಸಗಳನ್ನ ಯೋಟಂದು ಮಾಡವ್ರೆ. ಆದ್ರೂ ಅವ್ರಿಗೆ ಯಾಕಿಂತ ಸ್ಥಿತಿ ಕೊಟ್ಬಿಟ್ಟೆ? ಯಾಕಿಂತ ಸ್ಥಿತಿ ಬಂತು? ಈ ಪುಟ್ಟಕ್ಕನ ಜೀವನದಾಗೆ ನೀನು ಕೊಟ್ಟಿದ್ದಕ್ಕಿಂತಲೂ ಹೆಚ್ಚಿಗೆ ಕಿತ್ಕೊಂಡಿದ್ದೆ ಆಯ್ತು. ನೀನು ಸರ್ಗೊಟ್ಟಿ ಬೇಡ್ಕತ್ತೀನಿ, ನಮ್ಮ ಅಮ್ಮ ಅವ್ರನ್ನ ನನಗೆ ಉಳಿಸ್ಕೊಡು. ನನ್ನ ಜೀವ ಅವರಲ್ಲೇ ಐತೆ, ಅವ್ರನ್ನ ಉಳಿಸ್ಕೊಡು, ಅವ್ರನ್ನ ಉಳಿಸ್ಕೊಡು. ನೂರಾಡ್ತೆಗಿಂತ ಒಂದು ಪಂಜು ದೊಡ್ಡದು. ನಮ್ಮ ಅಮ್ಮವರು ಯೋಟೊಂದು ಜನರ ಜೀವನಕ್ಕೆ ಬೆಳಕಾಗವ್ರೆ. ಅಂಥ ಬೆಳಕನ್ನ ಆರಿಸಿ ಅವ್ರು ನಂಬಿರೋರ್ನೆಲ್ಲ ಕತ್ತಲ್ ಕೊಡಕ್ ದೂಡ್ಬೇಡ ಕಣ ತಾಯಿ, ಕತ್ತಲ್ ಕೊಡಕ್ ದೂಡ್ಬೇಡ. ಒಂದು ಪಡ್ಕೊಳಕ್ಕೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಅನ್ನಂಗಿದ್ರೆ ನಮ್ಮಮ್ಮ ಅವ್ರನ್ನ ಉಳಿಸು, ನನ್ನನ್ನ ಬಲಿತಕ್ಕ. ಏನ್ ಮಾತು ಅಂತ ಆಡ್ತಿದ್ಯಾ ಪುಟ್ಟಮ್ಮೆ? ತಾಯಿ ಬೇಡದ್ರೆ ವರ ಕೊಡ್ತಾಳೆ, ಬಲಿ ಕೇಳಕ್ಕಿಲ್ಲ. ಇಲ್ಲ ಕಣಯ್ಯ, ಚಿಂತೆ ಮಾಡ್ಬೇಡ ಪುಟ್ಟಮ್ಮೆ. ಕಷ್ಟ ಅಂತ ಅನ್ಕೊಂಡು ಬಂಗಾರಮ್ಮನವ್ರ ಹತ್ರ ಬಂದವ್ರನ್ನ ಬಂಗಾರಮ್ಮನವರು ಕೈ ಬಿಟ್ಟಿಲ್ಲ. ಹಂಗೆ ಆದಿಶಕ್ತಿನೂ ಬೇಡ್ಕೊಂಡು ಬಂದವ್ರನ್ನ ಕೈ ಬಿಡಕ್ಕಿಲ್ಲ. ಬಂಗಾರಮ್ಮನವರು ಹುಷಾರಾಯ್ತಾರೆ, ನೀನೇನ್ ಚಿಂತೆ ಮಾಡಬೇಡ. ದಿಟ್ಟವಾಗ್ಲೂ ಅಮ್ಮವ್ರಿಗೆ ಏನೂ ಆಗಕ್ಕಿಲ್ಲ ಅಲ್ವ? ಸ್ವಾರ್ಥನೇ ಇಲ್ದೇ ಇರೋ ಜೀವ ನೀನು. ನೀನು ಕಣ್ಣೀರ್ ಹಾಕಿ ಕಾಪಾಡು ಅಂತ ಬ್ಯಾಡ್ಕೊಂಡಾಗ ದೇವ್ರು ಕರಗದೆ ಇರಕ್ಕಿಲ್ಲ. ನಮ್ಮೆಲ್ರಿಗೋಸ್ಕರನಾದ್ರೂ ಅಮ್ಮವರು ಸಾವನ್ನ ಗೆದ್ದು ಬರ್ತಾರೆ. ನೀ ಚಿಂತೆ ಮಾಡ್ಬೇಡ. ನಡಿ ಮನೆ ತಕ್ಕ ಹೋಗು. ನಡಿ. ನಾನು ಹೇಳಿದ ತಗೊಂಡ್ಬಂದಿದ್ದೀರಾ? ಅಣ್ಣ, ದೊಡ್ಡದ್ರಿಂದ ಹಿಡಿದು ಚಿಕ್ಕದ್ರೊಳಗೆ ಎಲ್ಲ ತಗೊಂಡು ಬಂದಿದ್ದೀವಿ. ನಿನಗೆ ಯಾವ್ದು ಬೇಕೋ ಅದು ತಕ. ಹೇಳಲ್ಲ, ತೋರಿಸ್ಲಾ?
ಇದು ನನಗೆ ಸಾಕು, ಮಿಕ್ಕಿದ್ದನ ನೀವಿಟ್ಕೊಳ್ಳಿ. ಆ ನನ್ನ ಮಗ ಎಲ್ಲೇ ಇದ್ರೂ ಬಿಡಬಾರ್ದು ಕಂಡ್ರಲ್ಲ. ರೀ ಏನ್ ಮಾಡ್ತಿದ್ದೀರಾ? ಇದು ಹಾಸ್ಪಿಟಲ್. ನಮ್ಮ ಅವ್ವನ್ ಪಿರಾಣ ತೆಗಿಯಕ್ಕೆ ಎಳ್ಳೆಳ್ಕಿಂತ ಪ್ರಯತ್ನ ಪಡ್ತಾನಂತಂದ್ರೆ ಈ ಆಸ್ಪತ್ರೆ ಮಸಾನೇ ಆಯ್ತದೆ. ಆತಿಗೆ ನಿನ್ನೆ ರಾತ್ರಿ ಆ ರಾಜಹುಲಿ ಮತ್ತೆ ಆಸ್ಪತ್ರೆಗೆ ನುಗ್ಗಿದ್ನಂತಲ್ಲ, ಅದಕ್ಕೆ ಅವನ್ನ ಕೊಚ್ಚಾಕಕ್ಕೆ ಅಣ್ಣ ಮುಚ್ಚಿಡ್ಕೊಂಡು ನಿಂತವನೆ. ಅಣ್ಣ, ಅಮ್ಮವ್ರಿಗೆ ಒಳಗಡೆಯಿಂದ ಹೊರಗಡೆಯಿಂದ ಏನು ತೊಂದರೆ ಆಗ್ಬಾರ್ದು. ಅವನು ಏನಾನ ನಮ್ಮ ಕೈಗೆ ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತೀವಿ. ಲೇ, ಆ ಕೆಲಸ ನಂದು ಕಲ. ಅವನ ಜೀವ ನನ್ನ ಕೈನಾಗೆ ಹೋಗ್ಬೇಕು. ನೀ ಬರೀ ಅವನ್ ಸಿಕ್ಕಿದ ಕೂಡಲೇ ನನ್ನ ತಾವು ಎಳ್ಕೊಂಬನ್ನಿ ಸಾಕು. ರೀ ಬೇಡ ರೀ, ಮೊದಲೇ ಇಷ್ಟೆಲ್ಲ ತೊಂದರೆ ಆಗಿದೆ, ಕಾನೂನು ಕೈಗೆ ತಗೋಬೇಡಿ. ನಮ್ಮ ಅವ್ವನ ಎದೆ ಗುಂಡು ಆರಿಸ್ದವನ ನಾನು ಸುಮ್ಕೆ ಬಿಟ್ಬಿಡ್ಬೇಕಾ? ಅಲ್ಲ ಅತ್ತಿಗೆ, ಅವನು ಏನನ್ನ ಅಮ್ಮವ್ರ ಜೀವಕ್ಕೆ ತೊಂದರೆ ಮಾಡಿದ್ರೆ ಏನು ಗತಿ? ಲೇ, ನನ್ನ ಬಂಗಾರಂಗೆ ಏನೂ ಆಗಕ್ಕಿಲ್ಲ. ಬಂಗಾರ ಸತ್ರೆ ಈ ಕಂಟಿ ಸತ್ತಂಗೆ. ಅದ್ ಯಾ ನನ್ನ ಮಗ ಬತ್ತನ ಬರಲಿ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ತಾಯಿ, ಗುತ್ತಿಗೆ ತಗೊಳ್ಳೋದ್ರಿಂದ ಅವನ ಮನ್ಸಿಗೆ ಖುಷಿ ಆಯ್ತದೆ ಅಂತ ಅನ್ಕೊಂಡಿದ್ನೆ ಹೊರತು ಅತ್ತೆಗೆ ತೊಂದರೆ ಆಯ್ತದೆ ಅಂತ ಯಾವ ಸುಳುವು ನನಗಿರ್ಲಿಲ್ಲ. ಇವತ್ತು ಎಲ್ಲರೂ ಸಂಕಟಕ್ಕೂ ಗುತ್ತಿಗೆ ತಗೊಂಡಿದ್ದೆ ಕಾರಣ ಆಯ್ತು ಅನ್ನೋಂಗಿದ್ರೆ ನೀನ್ ಯಾವ ಶಿಕ್ಷೆ ಕೊಟ್ರು ನನ್ ತಗೊಳಕ್ ತಯಾರಿ ಅವ್ನಿ. ಆದ್ರೆ ಅತ್ತೆಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೋ ತಾಯಿ, ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೊ. ಅವನ್ ಸಂಕಟ ಕಟ್ಟಿಯವ್ರ ಒತ್ತಾಟನ ನನ್ ಕೈನಾಗ ನೋಡಕ್ ಆಯ್ತಿಲ್ಲ ತಾಯಿ. ನನ್ ಗುತ್ತಿಗೆ ತಗೊಂಡಿರೋದ್ರಾಗೆ ಯಾವ ದುರುದ್ದೇಶನೂ ಇಲ್ಲ ಅಂದ್ರೆ ಅತ್ತೆನ ಕಾಪಾಡು. ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನೀನೇ ಕಾಪಾಡ್ಬೇಕು.